ಇನ್ನು ದೊಡ್ಡ ಮಟ್ಟದ ದೊಡ್ಡ ಸ್ವಾಮೀಜಿಯ ಅತಿ ದೊಡ್ಡ ಕಾಮಕಾಂಡದ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಸೆರಗಿನ ತೆಕ್ಕೆಯಲ್ಲಿ ಸಿಕ್ಕ ಶ್ರೀಗಳಿಗೆ ಆ ಮಹಿಳೆ ಇಟ್ಟಿದ್ಲು ಡಿಮ್ಯಾಂಡ್. ಸುಮ್ಮನೆ ಬಿಟ್ಟು ಬಿಡ್ತಾರ ಇಂಥವ್ರನ್ನ? ಬರೋಬ್ಬರಿ 2 ಕೋಟಿ ಕೊಡೋದಕ್ಕೆ ಸ್ವಾಮೀಜಿಗೆ ಮಹಿಳೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಸೆರಗಿನ ತೆಕ್ಕೆಯಲ್ಲಿ ಸಿಕ್ಕ ಶ್ರೀಗಳಿಗೆ ಆ ಮಹಿಳೆ ಡಿಮ್ಯಾಂಡ್ ಇಟ್ಟಿದ್ಲು. ನಾವು ಎಲ್ಲ ಪ್ರಕರಣಗಳಲ್ಲೂ ಇಂಥ ಪ್ರಕರಣಗಳಲ್ಲಿ ಗಮನಿಸ್ತಾ ಇರ್ತೀವಿ. ಮಹಿಳೆಯರು ಅಂದ್ರೆ ಆ ಪ್ರಕರಣಗಳಲ್ಲಿ ಅಂಥ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಂಥ ಮಹಿಳೆಯರು ಆ ಪುರುಷನಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತ ಹೇಳಿ ಇಲ್ಲೂ ಕೂಡ ಆಗಿದ್ದದೆ. ಶ್ರೀಗಳ ಜೊತೆಗೆ ವಿಜಯಪುರದ ಒಂದು ರೆಸಿಡೆನ್ಸಿಯಲ್ಲಿ 2 ದಿನ ಇರ್ತಾಳೆ. ಅದಾದ ನಂತರ ಇನ್ನೇನು ಮುಗೀತು, ಒಂದು ಸ್ವಲ್ಪ ಹಣ ಕೊಟ್ಟು ಕಳಿಸ್ಬಿಡೋಣ ಅಂತ ಹೇಳಿ ಶ್ರೀಗಳು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಬಟ್ ಆ ಮಹಿಳೆ ಡಿಮ್ಯಾಂಡ್ ಮಾಡ್ತಾಳೆ, ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. 2 ಕೋಟಿ ಕೊಡಬೇಕು, 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, ಅಥವಾ 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 2 ಕೋಟಿ ರೂಪಾಯಿಯನ್ನ ಕೊಡಬೇಕು ಶ್ರೀಗಳೇ. ಇಲ್ಲ ಅಂತ ಅಂದ್ರೆ ನಿಮ್ಮ ಬಂಡವಾಳವನ್ನ ಆಚೆ ಎಲ್ಲ ಜನರಿಗೆ ಗೊತ್ತಾಗೋ ಥರ ಮಾಡಿಬಿಡ್ತೀನಿ. ಈ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಆ ಮಹಿಳೆ. 2 ಕೋಟಿ ರೂಪಾಯಿ ಹಣ, ಬೆಂಗಳೂರಿನಲ್ಲಿ ಫ್ಲಾಟ್ ಕೊಡಿಸಿದ್ರು ಮತ್ತೆ ಹಣ ಏಕೆ ಅಂತ ಹೇಳಿ ಧಮಕಿ ಹಾಕ್ತಾರೆ. ಬೆಂಗಳೂರಿನಲ್ಲಿ ಒಂದು ಫ್ಲಾಟ್ ಕೊಡಿಸಿದ್ದೀವಿ, ಇನ್ನೇನು ಹಣ ಕೇಳ್ತಾ ಇದೀಯಾ ಅಂತ ಹೇಳಿ ಧಮಕಿ ಹಾಕ್ತಾರೆ. ಕೊಟ್ಟ ಮಾತಿನಂತೆ ಮುಂಬೈನಲ್ಲೂ ಫ್ಲಾಟ್ ಕೊಡಿಸಬೇಕು ಅಂತ ಪಟ್ಟು ಹಿಡಿತಾಳೆ. ಹಣ ಮನೆ ಕೊಟ್ಟರಷ್ಟೇ ಬಿಡೋದು, ಇಲ್ಲ ಅಂದ್ರೆ ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಆ ಮಹಿಳೆ ಹೇಳ್ತಾಳೆ. ಹಣ ಕೊಡಬೇಕು, 2 ಕೋಟಿ ರೂಪಾಯಿ, ಒಂದು ಫ್ಲಾಟ್ ಕೊಡಬೇಕು, ಇಲ್ಲ ಅಂತ ಅಂದ್ರೆ ನಿಮ್ಮ ಈ ಬಂಡವಾಳವನ್ನ ಇಡೀ ಜಗತ್ತಿಗೆ ಗೊತ್ತು ಮಾಡಿಬಿಡ್ತೀನಿ, ಎಲ್ರಿಗೂ ಹೇಳಿಬಿಡ್ತೀನಿ ಅಂತ ಹೇಳಿ ಆ ಮಹಿಳೆ ಆ ಸ್ವಾಮೀಜಿಗೆ, ಆ ಮಠಾಧೀಶನಿಗೆ ಬೆದರಿಕೆ ಹಾಕ್ತಾಳೆ, ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. ಸಿಟ್ಟು ನೋಡಿ ಕಂಗಾಲಾಗಿ ಮಹಿಳೆಯನ್ನ ಸಮಾಧಾನ ಮಾಡ್ತಾನೆ ಈ ಸ್ವಾಮೀಜಿ. ಆಕೆಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡುತ್ತೆ ಆ ಮಹಿಳೆಗೆ. ಆಗ ಎಲ್ಲಿ ನನ್ನ ವಿಚಾರವನ್ನ ಹೊರಗಡೆ ಜನರಿಗೆ ಹೇಳಿಬಿಡ್ತಾಳೋ, ಈಕೆ ಹೇಳಿಬಿಟ್ರೆ ನನ್ನ ಕತೆ ಮುಗೀತು, ನನ್ನನ್ನ ಜನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಆ ಮಠಾಧೀಶನಿಗೆ, ಆ ಶ್ರೀಗೆ ಹೆದರಿಕೆ ಶುರುವಾಗ್ಬಿಡುತ್ತೆ. ಸೊ ಹಂಗಾದಾಗ ಆ ಮಹಿಳೆಯ ಸಿಟ್ಟನ್ನ ನೋಡಿ ಆಕೆಗೆ ಧಮಕಿ ಹಾಕಲ್ಲ, ಅವರು ಆಕೆಗೆ ಹೆದರಿಕೆ ಹಾಕಲ್ಲ ಅಥವಾ ಬೆದರ್ಸಲ್ಲ, ಸಿಟ್ಟು ಮಾಡಲ್ಲ. ಕೂಲ್ ಆಗಿರು, ಸಮಾಧಾನ ಮಾಡ್ಕೋ, ಮಾತಾಡೋಣ ಕೂತ್ಕೊಂಡು ಅಂತ ಹೇಳಿ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಆ ಸ್ವಾಮೀಜಿ. ಇಲ್ಲ ಅಂತ ಅಂದ್ರೆ ಕತೆ ಬೇರೆ ಆಗುತ್ತೆ.